ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಷ್ಟೊಂದು ದಿನ ಆಗೋಗಿತ್ತು ವಿಡಿಯೋ ಮಾಡಿ. ಇವತ್ತು ಒಂದು ಸ್ಪೆಷಲ್ ಆಗಿರುವಂತ ವಿಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಏನ್ ಸ್ಪೆಷಲ್ ಆಗಿರೋ ವಿಡಿಯೋ ಅಂತ ಅಂದ್ರೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ತೋರಿಸೋಣ ನಿಮಗೂ ಕೂಡ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕಿಂಗ್ ಬ್ಲಾಗ್ನ ಮಾಡಿರಲ್ಲ, ತುಂಬಾ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತು ಚಿಕನ್ ಫ್ರೈ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ. ಏನ್ ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಚಿಕನ್ ಫ್ರೈ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಕ್ಯಾಮ್ರಾಮನ್ ಚಂದನ ಅವರು. ಹಾಯ್ ಹಾಯ್. ನನ್ನ ಹಸ್ಬೆಂಡ್ ಅವರಲ್ಲಿ ಕೂತ್ಕೊಂಡು ನಾನು ಮಾತಾಡೋದನ್ನ ನೋಡಿ ನಗ್ತಾ ಇದ್ದೀನಿ. ಯಾಕೆ ನಗ್ತಾ ಇದ್ದೀರಾ? 24 ಸತಿ ಹೇಳೋದಂತೆ, ಅದಕ್ಕೆ ಸುಮಾರು ದಿನ ಆಗ್ಬಿಟ್ಟಿರುತ್ತಲ್ಲ. ಸೊ ಹಾಗಾಗಿ ಸೊ ಬನ್ನಿ. ಏನ ನಾನು ಅದೆಲ್ಲ ಹಾಕಲ್ಲ, ನಾನು ಕುಡಿಯಲ್ಲ. ತುಂಬಾ ಒಳ್ಳೆ ಹೆಣ್ಮಗು. ಸೊ ಬನ್ನಿ. ಇದು ಬಾಕ್ಸ್ ಹೊಸ ಫ್ಯಾನ್ ಬಂತು ನಮ್ಮನೆ, ಸ್ಟ್ಯಾಂಡ್ ಫ್ಯಾನು. ಸೊ ಹಾಗಾಗಿ ಬಾಕ್ಸ್ ಎಲ್ಲ ಬಿದ್ದಿದೆ. ಎಷ್ಟು ಬಿಡಿ ಇದನ್ನ. ಬಾಕ್ಸ್ ತಿನ್ನಂಗ್ ನೀವು ಮನುಷ್ಯರು, ಅದಕ್ಕೆ ಚಿಕನ್ ಮಾಡ್ತೀನಿ ಹೋಗ್ತೀನಿ ಅಂತ. ಸೊ ಆಗ್ಲೇ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಮೆಣಸು, ಗಸಗಸೆ. ಇಷ್ಟೇ. ಚೆನ್ನಾಗಾಗುತ್ತೆ. ಮತ್ತೆ ಕಾಯಿ ಇದ್ರೆ ಹಾಕ್ಬೋದು, ಇಲ್ಲದೆ ಇದ್ರೆ ಓಕೆ, ಬಟ್ ಹಾಕಿದ್ರೆ ಟೇಸ್ಟಿ ಆಗಿರುತ್ತೆ. ಇವತ್ತು ನಾನು ಗ್ರೀನ್ ಆಗಿ ಮಾಡೋದ್ರಿಂದ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಜಾಸ್ತಿ ಖಾರ ತೊಗೊಂಡಿದ್ದೀನಿ. ನೀವೇನಾದ್ರು ಕಮ್ಮಿ ತಿನ್ನೋದ್ರೆ ಕಮ್ಮಿ ತೊಗೊಳ್ರಿ. ಸೊ ಬನ್ನಿ ಇದೆಲ್ಲ ರುಬ್ಕೊಂಬರ್ತೇನೆ. ಸೊ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಸೊ ಈ ಥರ ನೀಟಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ನಾವೇನೇನು ತೋರಿಸಿದ್ವಿ ಅವಾಗಲೇ ಅದೆಲ್ಲನೂ ಕೂಡ ಇವರು ಮಿಕ್ಸಿ ಹಾಕ್ಕೊಂಡು ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಾನು ಅವಾಗಲೇ ಏನೇನು ತೋರಿಸ್ದೆ ಪ್ಲೇಟಲ್ಲಿ, ಸೊ ಅದೆಲ್ಲನೂ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ, ಸೊ ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಮೆಣಸು ಹಾಕ್ಬೇಕಾದ್ರೆ ಹೇಳೋದು ಮರ್ತ್ಬಿಟ್ಟೆ, ಇಲ್ಲಿ ಕಾಣ್ತಿದೆಯಲ್ಲ ಅದೇ. ಸೊ ಮಸಾಲೆ ಎಲ್ಲ ಯಾವ್ದ್ರಲ್ಲಿ ಹುರ್ಕೊಂಡಿದ್ವು ಅದೇ ಕುಕ್ಕರಲ್ಲಿ ಮತ್ತೆ ಒಂದು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಬಿಟ್ಟಿದ್ದೀನಿ. ಈ ಎಣ್ಣೆಗೆನೆ ಅರ್ಧ ಸ್ಪೂನ್ ಅರಿಶಿನ ಹಾಕ್ತಿದ್ದೀನಿ. ಸೊ ಈ ಥರ ಹಾಕೊಂಡಾಗ ಅದು ಎಣ್ಣೆಯಲ್ಲಿ ಕಲರ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಒಂದು ನಿಮಿಷ ಇರು. ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಸೊ ಅದಾದಮೇಲೆ ಈಗ ಚಿಕನ್ ಹಾಕೋದು. ಸೊ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಅರಿಶಿನ, ಉಪ್ಪು ಇಷ್ಟರಲ್ಲೇ ಇಷ್ಟು ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು. ಸೊ ಅಡುಗೆ ಮಾಡ್ಬೇಕಾದ್ರೆ ಈ ಥರ ಸಾಂಗ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಅಡುಗೆ ಮಾಡಬೇಕು, ಚೆನ್ನಾಗಿರುತ್ತೆ. ನಂಗೇನು ಕೇಳಿಸ್ತಿಲ್ಲ. ಸಾಂಗ್ ಅಲ್ಲಿ ನೋಡೋದು ಸಾಂಗು. ಯಾವ ಸಾಂಗ್ ಹಾಕಿದ್ಯಾ? ನೀರು ತುಂಬಿಸ್ಬೇಕು. ನನ್ನ ಸಿಪಾಯಿ ಅಮ್ಮೋ ಬ್ಲೂಟೂತ್ ಹಾಕೊಂಡು ಜೋರಾಗಿ ಹಾಡು ಹೇಳ್ತೀನಿ. ಇಲ್ಲಿ ಚೆನ್ನಾಗಿ ಬರ್ತಿರತ್ತೆ, ಇಲ್ಲಿ ಚೆನ್ನಾಗಿ ಬರ್ತದೆ. ಈಗ ಹೇಳ್ತೀನಿ ಕೇಳಿಸ್ಕೊ. ನಾವು ಹುಟ್ಟಿದ್ದೆಡ್ಡು ಎಟ್ಟು ಆಡಲಕ್ಕ, ಆಡಿ ಆಡಿ ಜೋಡಿಯಾಗಿ ಕೂಡಲಕ್ಕ. ನಾವು ಹುಟ್ಟಿದ್ದೆಡ್ಡು. ಬೇಡ ಬೇಡ ಬೇಡ, ಕನ್ನಡನ ಹಾಳು ಮಾಡ್ತಿದ್ಯಾ? ಬೇಡ. ಎಲ್ಲಿ ಚೆನ್ನಾಗಿ ಕೇಳಿಸ್ತಿದೆ, ನಾನ್ ಚೆನ್ನಾಗಿ ಆಡ್ತಿಲ್ಲ. 100% ಆಡ್ತಿಲ್ಲ. ಶುರುವಾಯ್ತಾ ಸುಂಟರ ಗಾಳಿ ನನ್ನ ಚಾಲಿ, ಲವ್ ಮೈ ಬಂದು ಬಿಟ್ಟೈತೆ, ಏನ್ ಮಾಡ್ಲಿ ನಾ. ಕಿವಿ ಹೋಯ್ತು. ಚೆನ್ನಾಗಿ ಬರ್ತಿದೆ ಹಾಡು. ಲವ್ ಅಂದ್ರೆ ಮ್ಯಾಜಿಕ್, ಇಲ್ಲ ಯಾವ ಲಾಜಿಕ್. ಇದೊಂದ್ ಲೈನ್ ಕೇಳಿಸ್ಕೊ, ಇಲ್ಲಿ ಚೆನ್ನಾಗಿ ಬರ್ತಿದೆ. ಲವ್ ಅಂದ್ರೆ ಮ್ಯಾಜಿಕ್, ಇಲ್ಲ ಯಾವ ಲಾಜಿಕ್.
ಮಾಟ ಮಂತ್ರನು ಮೀರ್ಸುತ್ತೆ ಈ ಕಿಕ್. ಎಲ್ಲಿ ಚೆನ್ನಾಗಿ ಬರ್ತದೆ. ಇವಾಗ ಒಂದು ನಿಮಿಷ ಇರೋ, ಬ್ಲೂಟೂತ್ ಆಫ್ ಮಾಡ್ಬಿಟ್ಟು ಹೇಳ್ತೀನಿ. ಯಾರು ಹೇಳು. ಗರ್ಲ್ಸ್ ಮಾತ್ರ ಹೇಳೋದು ನಾನು. ಕ್ಯಾಮ್ರಾ ಅಲಾಡ್ತಿದೆ ರೀ, ಮಾಡ್ತೀವಿ ಈಗ. ಆಸ್ಕರ್ ಕೊಡ್ಬೇಕು, ಆಸ್ಕರ್. ಈಗ ನೀವು ಅಡಿಗೆ ಮಾಡೋಕಿರ್ತಾರೆ, ಡ್ಯಾನ್ಸ್ ಮಾಡಿ ಚೆನ್ನಾಗಿರುತ್ತೆ. ಮಸಾಲೆ ರುಬ್ಕೊಂಡ್ ಬಂದಿದ್ದಾರೆ, ಹಾಕ್ತಾ ಇದೀನಿ. ಒಗ್ಗರಣೆ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಸೊ ಅದೇನು ಫ್ರೈ ಆಗೋಗಿಲ್ಲ. ಇದು ಎಣ್ಣೆಲೇ ಸಖತ್ತಾಗಿ ಫ್ರೈ ಆಗುತ್ತೆ ಈಗ ಅದು. ಸೊ ಈ ರೀತಿ ನಿಮ್ಗೆ ಯಾವ ರೀತಿ ಗ್ರೇವಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಸೊ ನನಗೆ ಒಂದು ಸ್ವಲ್ಪ ಮುದ್ದೆಗೆ ಬೇಕಿತ್ತು, ಸೊ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಮುದ್ದೆಗೆ, ಪೂರಿಗೆ, ಚಪಾತಿಗೆ, ಮತ್ತು ನೀರು ದೋಸೆ, ನಾರ್ಮಲ್ ದೋಸೆ, ರೈಸ್ಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಆಯ್ತು, ಇವಾಗ ನಾನು ಇನ್ನೇ ಮೀಡಿಯಮ್ ಮಾಡಲ ಮಾಡು. ವಿಡಿಯೋ ನನ್ನ ಕಡೆ ತಿರ್ಗಿಸು, ನಾನು ಮಾಡ್ತೀನಿ. ಸೊ ಈಗ ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಸೊ ಸೊ ದೋಸೆಗಾಗತ್ತೆ, ನಾರ್ಮಲ್ ದೋಸೆಗಾಗತ್ತೆ, ಆಮೇಲೆ ರೈಸಿಗಾಗತ್ತೆ, ಸೊ ಮುದ್ದೆಗಾಗತ್ತೆ. ಸೊ 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 ನೋಡಿ ಇಷ್ಟು ಸಖತ್ತಾಗಿದೆ ಗ್ರೇವಿ. ವಾವ್. ಸೊ ಬನ್ನಿ, ನಮ್ಮತ್ತು ಬಾಯಲ್ಲಿ ನೀರು ಬರ್ತಿದೆ, ಮುದ್ದೆ ತಿನ್ನೋಣ. ಸೊ ನೋಡಿ ಫೈನಲಿ ಈ ಥರ ಆಗಿದೆ, ಸಖತ್ತಾಗಿದೆ ಟೇಸ್ಟು. ತಿನ್ಬಿಟ್ಟು ಹೇಳ್ತೀನಿ. ಹೇಗಿದೆ? ಓಕೆ, ಸೂಪರ್ ಆಗುತ್ತೆ, ಚೆನ್ನಾಗಿದಲ್ಲ? ಡೈಲಿ ಮಾಡಿದ್ರೆ ಸೂಪರ್ ಆಗುತ್ತೆ. ಡಿಫ್ರೆಂಟಾಗಿ ಮಾಡಿದ್ದೀನಿ ಸತಿ. ಇವ್ರಿಗೆ ಇವಾಗ ಕ್ಲಾಸ್ ನಡೀತು. ಏನು ಕ್ಲಾಸ್ ನಡೀತು? ಯೋಚನೆ ಮಾಡಿ ಮಾತಾಡಬೇಕು ಅಂತ. ಯೋಚನೆ ಮಾಡಿ ಮಾತಾಡಬೇಕು ಅಂತ. ಹಾಂ, ಊಟ ಮಾಡಲ್ವಾ? ಮಾಡ್ತೀನಿ. ನಗು. ನಮ್ಮ ಹತ್ರ ಹೇಳ್ಕೊಂಡು ಕೇಳ್ಕೊಂಡು ಕರೆಕ್ಟಾಗಿರ್ಬೇಕು. ಏನಪ್ಪಿ? ಜಾಸ್ತಿ ನಕರ ಮಾಡಿದ್ರೆ ಸರಿ ಇರೋಲ್ಲ. ಈ ವಿಡಿಯೋ ನೋಡಿದ ಮೇಲೆ ಸೊ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಇರಬೇಕು ಅಂತ. ಓಕೆ, ಸೊ ನೋಡಿದ್ರಲ್ಲ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಲವ್ ಯು.